ಇವತ್ತು ತುಂಬ ಸಾಫ್ಟ್ ಆಗಿರುವಂತಹ ಉದ್ದಿನಬೇಳೆ, ರವೆ, ಅವಲಕ್ಕಿ, ಸೋಡಾ ಯಾವುದೂ ಹಾಕದೆ ತುಂಬ ರುಚಿಯಾಗಿರುವಂತಹ ದೋಸೆ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ತರಕಾರಿ ಹಾಕಿ ಮಾಡಿರುವಂತಹ ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಈ ವಿಡಿಯೋ ನೋಡಿ ಸುಮ್ಮನಾಗದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ದೋಸೆ ಮಾಡೋಕ್ಕೆ 2 ಗ್ಲಾಸಿನಷ್ಟು ದೋಸೆ ಅಕ್ಕಿ ತಗೊಂಡಿದ್ದೀನಿ. ಈ ದೋಸೆ ಅಕ್ಕಿಗೆ ನೀರು ಹಾಕಿ 2 ಗಂಟೆ ಹೊತ್ತು ಇದನ್ನು ನೆನೆಸಿಡಬೇಕು. ದೋಸೆ ಅಕ್ಕಿಯಲ್ಲಿ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ರೇಷನ್ ಅಕ್ಕಿಯಲ್ಲಿನೂ ಈ ದೋಸೆನ ಮಾಡಬಹುದು. ಇದನ್ನು 3 ಬಾರಿ ಕ್ಲೀನಾಗಿ ತೊಳೆದು ತಂದಿದ್ದೇನೆ. ನಾನಿಲ್ಲಿ 2 ಸೌತೆಕಾಯಿ ತಗೊಂಡಿದ್ದೀನಿ. ಮುಳ್ಳು ಸೌತೆಕಾಯಿ ಇದು. ಸೌತೆಕಾಯಿ ಮೇಲಿನ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದಿರುವಂತಹ ಸೌತೆಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಒಳಗಿರುವಂತಹ ಬೀಜ ಮತ್ತು ತಿರುಳನ್ನ ತೆಗಿಬೇಕು. ಬೀಜ ಮತ್ತು ತಿರುಳು ತೆಗೆದ ನಂತರ ಇದನ್ನ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿ ತಂದಿದ್ದೇನೆ. ಕಟ್ ಮಾಡಿರುವಂತಹ ಸೌತೆಕಾಯಿ ತುಂಡುಗಳನ್ನು ಅಕ್ಕಿ ಜೊತೆ ಸೇರಿಸಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ಪಿನಷ್ಟು ಕಾಯಿ ತುರಿ, 1 ಕಪ್ಪಿನಷ್ಟು ಅನ್ನ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ಇದನ್ನು ನೈಸಾಗಿ ರುಬ್ಬಬೇಕು. ಸೌತೆಕಾಯಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ಹಿಟ್ಟನ್ನು ಈ ರೀತಿ ನೈಸಾಗಿ ರುಬ್ಬಬೇಕು. ನೀರು ಹಾಕದೇನೆ ಹಿಟ್ಟು ಇಷ್ಟು ನೀರಾಗಿರುತ್ತೆ, ಅದೇ ನೀರೇ ಸಾಕಾಗುತ್ತೆ. ಇದನ್ನು ಪಾತ್ರೆಗೆ ಹಾಕ್ಕೊಂಡು ಉಳಿದಿರುವಂತಹ ಅಕ್ಕಿ ಮತ್ತು ಸೌತೆಕಾಯಿನ ನಾನು ರುಬ್ಕೊಂಡಿದ್ದೀನಿ. ಅದೇ ರೀತಿ ಪೂರ್ತಿಯಾಗಿ ರುಬ್ಬಿ ತಂದಿದ್ದೇನೆ. ಈ ಹಿಟ್ಟನ್ನು ಒಮ್ಮೆ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ಹೆಚ್ಚು ನೀರಾಗಬಾರ್ದು, ಹಿಟ್ಟಿನ ಹದ ಈ ರೀತಿ ಇರಬೇಕು. ಇದನ್ನು ಮುಚ್ಚಿಟ್ಟು ರಾತ್ರಿ ಪೂರ್ತಿ ಹಿಟ್ಟು ಉದುಗೋಕ್ಕೆ ಬಿಡಬೇಕು. ನಾವಿಲ್ಲಿ ಸೋಡಾ, ಅವಲಕ್ಕಿ, ಉದ್ದಿನಬೇಳೆ ಯಾವುದೂ ಹಾಕಿಲ್ಲ, ಆದರೂ ದೋಸೆ ಸಾಫ್ಟಾಗಿ ಬರುತ್ತೆ. ನೋಡಿ, ಬೆಳಿಗ್ಗೆಗೆ ಹಿಟ್ಟು ರೆಡಿ ಆಗುತ್ತೆ. ಈ ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ರಾತ್ರಿ ಹಿಟ್ಟಿಗೆ ಉಪ್ಪು ಹಾಕಿದ್ರೆ ಹಿಟ್ಟು ನೀರಾಗುವ ಸಾಧ್ಯತೆ ಇದೆ. ಅದಕ್ಕೆ ಬೆಳಿಗ್ಗೆ ಹಿಟ್ಟಿಗೆ ಉಪ್ಪನ್ನು ಸೇರಿಸಬೇಕು. ಉಪ್ಪು ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದೋಸೆ ಮಾಡೋಕ್ಕೆ ರೆಡಿ ಆಗುತ್ತೆ. ದೋಸೆಗೆ ಚಟ್ನಿ ಮಾಡೋಣ ಬನ್ನಿ. ನಾನಿಲ್ಲಿ ಸಿಂಪಲ್ ಆಗಿರುವಂತಹ ಹಸಿ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ಇದಕ್ಕೆ 1/2 ಕಪ್ಪಿನಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಹಸಿಮೆಣಸು, ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆಯಷ್ಟು ಇಂಗನ್ನು ಸೇರಿಸಿ ಇದನ್ನು ಫಸ್ಟಿಗೆ ರುಬ್ಕೊಂಡು ತರಬೇಕು. ನೈಸಾಗಿ ರುಬ್ಬಬಾರ್ದು, ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು. ನೋಡಿ, ಚಟ್ನಿನ ಈ ರೀತಿ ತರಿತರಿಯಾಗಿ ರುಬ್ಬಿದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈ ರೀತಿ ಲಾಸ್ಟ್ನಲ್ಲಿ ಈರುಳ್ಳಿನ ಹಾಕಿ ತರಿತರಿಯಾಗಿ ರುಬ್ಬೋದ್ರಿಂದ ಚಟ್ನಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಮಾಮೂಲಿ ಒಗ್ಗರಣೆ ಮಾಡಿದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಎಣ್ಣೆ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ದೋಸೆಗೆ ಈ ಚಟ್ನಿ ಸೂಪರ್ ಆಗಿರುತ್ತೆ, ನೀವು ಟ್ರೈ ಮಾಡಿ. ದೋಸೆ ಮಾಡೋಕ್ಕೆ ತವಾ ಬಿಸಿಗಿಟ್ಟಿದ್ದೀನಿ. ತವಾ ಚೆನ್ನಾಗಿ ಕಾದ ಮೇಲೆ ದೋಸೆ ಮಾಡೋಣ. ನಾನಿಲ್ಲಿ ಸೆಟ್ ದೋಸೆ ಥರ ದೋಸೆ ಮಾಡ್ತಾ ಇದ್ದೀನಿ. ತವಾಗೆ 1.5 ಸೌಂಟಿನಷ್ಟು ಹಿಟ್ಟನ್ನು ಹಾಕಿ ಇದನ್ನು ಹೆಚ್ಚಾಗಿ ಹರಡಬಾರ್ದು, ಸ್ವಲ್ಪ ಹರಡಬೇಕು. ನೋಡಿ, ಸೋಡಾ, ಉದ್ದಿನಬೇಳೆ ಹಾಕದೇನೆ ದೋಸೆ ಎಷ್ಟು ಗುಳುಗುಳಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ. ದೋಸೆ ಮೇಲಿಂದ ಎಣ್ಣೆ ಅಥವಾ ತುಪ್ಪ ಹಾಕಿ ಇದನ್ನು ಇನ್ನೊಂದು ಬದಿನೂ ಬೇಯಿಸಬೇಕು. ದೋಸೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಅಂತೂ ತುಂಬ ಸೂಪರ್ ಆಗಿರುತ್ತೆ. ಉದ್ದಿನ ದೋಸೆಗಿಂತ ಈ ದೋಸೆ ತುಂಬ ರುಚಿಯಾಗಿರುತ್ತೆ. ಹಾಗೆ ತುಂಬ ಈಸಿಯಾಗಿಯೂ ಮಾಡಬಹುದು. ನಮ್ಮ ಕಡೆ ಜೋನಿ ಬೆಲ್ಲದ ಜೊತೆ ಈ ದೋಸೆನ ಹೆಚ್ಚಾಗಿ ತಿಂತಾರೆ. ಬಿಸಿ ಬಿಸಿಯಾದ ದೋಸೆ ಚಟ್ನಿ, ವಾವ್, ಸೂಪರ್ ಕಾಂಬಿನೇಷನ್. ತುಂಬ ಸಾಫ್ಟಾಗಿರುವಂತಹ ದೋಸೆ ಅಂತಲೇ ಹೇಳಬಹುದು. ನೀವು ನೋಡೋಕ್ಕಿಂತ ಮಾಡಿ ತಿಂದರೆ ನಿಮಗೆ ಗೊತ್ತಾಗುತ್ತೆ. ಈ ದೋಸೆನ ತೆಳುವಾಗಿ ಬೇಕಾದರೂ ಮಾಡಿಕೊಳ್ಳಬಹುದು. ನೋಡಿ, ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ, ಮಕ್ಕಳಿಗೆ ಈ ರೀತಿ ರೋಸ್ಟ್ ಆಗಿರುವಂತಹ ದೋಸೆನೂ ಮಾಡಬಹುದು. ತುಂಬ ರುಚಿಯಾಗಿ ಬರುತ್ತೆ. ಇನ್ನೇಕೆ ತಡ ಮಾಡ್ತೀರಾ, ನೀವು ಟ್ರೈ ಮಾಡಿ ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.